ಸೇವ್ KGF ಯುನೈಟೆಡ್ ಫ್ರಂಟ್ ವತಿಯಿಂದ ಇವತ್ತು ನಮ್ಮ ಎಲ್ಲ ಆಫೀಸ್ ಬೇರರ್ಸ್ ಮತ್ತು ಅಡ್ವೈಸರ್ಸ್ ಸಭೆಯನ್ನು ನಡೆಸಿದ್ದೇವೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾದ ವಿಚಾರವನ್ನು ನಾವು ತೀರ್ಮಾನ ತಗೊಂಡಿದ್ದೇವೆ. ಅದೇನೆಂದರೆ KGFನ ಬೆನ್ನೆಲುಬಾಗಿರ್ತಕ್ಕಂಥ ಒಂದು ಎಕನಾಮಿಕಲ್ ಅಂದರೆ ಅದು ಡೈಲಿ ಟ್ರಾವೆಲರ್ಸ್ನ ಎಕಾನಮಿನೇ ಇವತ್ತು KGFನಲ್ಲಿ ಹೋಗ್ತಾ ಇರೋದು. ಇವತ್ತು KGFನಲ್ಲಿ ಡೈಲಿ ಟ್ರಾವೆಲರ್ಸು ಸುಮಾರು ವರ್ಷಗಳಿಂದ ಅವರಿಗೆ ಇನ್ನೊಂದು ಟ್ರೈನ್ ಬೇಕು, ಅವರಿಗೆ ಯಾವುದೇ ಸವಲತ್ತುಗಳಿಲ್ಲ. ಆವಾಗವಾಗ ಕೋಚಸ್ನ ಕಡಿಮೆ ಮಾಡ್ತಾರೆ. ನಮಗೆ ಬೇರೆ ಬೇರೆ ಟ್ರೈನ್ಸ್ ಲಿಂಕ್ ಇದ್ದರೆ KGFನಲ್ಲಿ ನಾವು ಕೂಡ ಬೇಗ ಹೋಗಿ ಬರ್ಬೋದು, ಮನೆ ಸೇರ್ಬೋದು ಅನ್ನುವ ಆತಂಕಗಳು ಅವರ ಹತ್ರ ಇದೆ. ಆದರೆ ಸುಮಾರು ಒಂದು ತಿಂಗಳಿಂದ ಟ್ರೈನ್ ನಂಬರ್ 66532 ಈ ಟ್ರೈನು ವೈಟ್ಫೀಲ್ಡಿಂದ 345ಗೆ ತೆಗಿತಾ ಇದ್ರು. ಆಮೇಲೆ ಅದನ್ನು KRS ಇಂದ ತೆಗಿಬೇಕು, ಸಿಟಿಯಿಂದ ತೆಗಿಬೇಕು ಅಂತ ಕೂಡ ಮೊನ್ನೆ ಉರ್ಗಂ ಟಿಕೆಟ್ ಕೌಂಟರ್ನ ಓಪನ್ ಮಾಡುವಾಗ ಸ್ಟೇಟ್ ರೈಲ್ವೆ ಮಿನಿಸ್ಟರ್ ಆನರಬಲ್ ಸೋಮಣ್ಣ ಅವರಿಗೆ ಸೇವ್ KGF ವತಿಯಿಂದ ನಮ್ಮ ಸ್ಥಳೀಯ ಶಾಸಕರು ರೂಪಕಲಾ ಶಶಿಧರ್ ಅವರ ಪ್ರೆಸೆನ್ಸಲ್ಲಿ ಮತ್ತು ಈ ಕೋಲಾರ ಜಿಲ್ಲೆಯ ಸಂಸದರಾದಂಥ ಮಲ್ಲೇಶ್ ಬಾಬು ಅವರ ಪ್ರೆಸೆನ್ಸಲ್ಲಿ ನಾವು ಒಂದು ಮನವಿಯನ್ನು ನೀಡಿದ್ದೇವೆ. ಆ ಮನವಿಯನ್ನು ಕೊಟ್ಟಾಗ ಅವರು ಇಮಿಡಿಯೇಟಾಗಿ ಪೆನ್ ತಗೊಂಡು KRS ಇಂದ ನಾವು ನೀವೇನು ಕೇಳ್ತಾ ಇದ್ದೀರೋ ಆ ರೈಲನ್ನು ನಾವು ಅಲ್ಲಿಂದ ಪ್ರಾರಂಭ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟರು. ಇಮಿಡಿಯೇಟಾಗಿ ಒಂದು 48 ಅವರ್ಸಲ್ಲಿ ಆ ಟ್ರೈನನ್ನು 1 ಅವರ್ ಬಿಫೋರ್ 2:55ಗೆ ವೈಟ್ಫೀಲ್ಡಿನಿಂದ ಸ್ಟಾರ್ಟ್ ಮಾಡಿದರು. ಅದರಿಂದ ನಮ್ಮ ಡೈಲಿ ಟ್ರಾವೆಲರ್ಸು, ಟೀಚರ್ಸು, HLಗೆ BHLಗೆ ಹೋಗತಕ್ಕಂಥ ಕಾರ್ಮಿಕರು ಎಲ್ಲರೂ ಕೂಡ ನೊಂದು ಹಲವಾರು ಹೋರಾಟಗಳು KGFನಲ್ಲಿ ನಡೀತಾ ಇತ್ತು. ಮೊನ್ನೆ ಕೂಡ ಬಂಗಾರಪೇಟ್ ಜಂಕ್ಷನಲ್ಲಿ ಪ್ಯಾಸೆಂಜರ್ಸ್ ಮತ್ತು ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲ ಸೇರಿ ಒಂದು ಹೋರಾಟವನ್ನು ಕೂಡ ನಡೆಸಿದರು. ಇವತ್ತು ಕೋಲಾರ ಜಿಲ್ಲೆಯ ಸಂಸದರಾದಂಥ ಮಲ್ಲೇಶ್ ಬಾಬು ಅವರು ನಮ್ಮ DRMಗೆ ಒಂದು ಮೆಮೊರಂಡಮ್ ಅನ್ನು ಕೂಡ ಸಲ್ಲಿಸಿದ್ದಾರೆ. ಅದರ ಪ್ರಕಾರ ನಮ್ಮ DRM ಅವರು ಹುಬ್ಳಿಯಲ್ಲಿ ಇರತಕ್ಕಂಥ ಡಿವಿಷನಲ್ ಮ್ಯಾನೇಜರ್ಗೆ ಒಂದು ಪ್ರಪೋಸಲ್ನ ಕಳಿಸಿದ್ದಾರೆ. ಈ ಟೈಮ್ಗೆ ನಾವು ಎರ್ಲಿಯರ್ ಟೈಮಿಂದ ನಾವು ಬಿಡ್ಬೋದಂತ. ಆ ಪ್ರಪೋಸಲಲ್ಲಿ ತಿರ್ಗಾ ಅದು ವೈಟ್ಫೀಲ್ಡಿಂದಾನೇ ಆ ಟ್ರೈನನ್ನು ಬಿಡ್ತೀವಿ ಅಂತ ಕೂಡ ಇದೆ. ಇದರಿಂದ ನಾವು ಸೇವ್ KGF ಯುನೈಟೆಡ್ ಫ್ರಂಟ್ ಈ ಡೈಲಿ ಟ್ರಾವೆಲರ್ಸ್ ವಿಚಾರದಲ್ಲಿ ಪ್ರಮುಖವಾಗಿ ಒಂದು ಪ್ರಸ್ತಾಪ ಏನೆಂದರೆ KRS ಇಂದ KSR ಇಂದ ಅದೇ ಮೆಜೆಸ್ಟಿಕ್ ಇಂದ ಆ 66532 ಆ ಟ್ರೈನನ್ನು 3:30ಗೆ ಬಿಡಬೇಕು. ಅದನ್ನು ಮಾಡಿದರೆ ಇಡೀ ಆ ಟೈಮಲ್ಲಿ HL, BHL ಮತ್ತು ಟೀಚರ್ಸು, ಡೈಲಿ ಟ್ರಾವೆಲರ್ಸು ಅವ್ರಿಗೆಲ್ಲರೂ ಕೂಡ ಅದು ಅನುಕೂಲವಾಗ್ತದೆ. ಅದು ವೈಟ್ಫೀಲ್ಡಿಂದ ಮಾಡಿದರೆ ತಿರ್ಗಾ ಅದು ಇಶ್ಯೂ ಆಗ್ತದೆ ಅನ್ನೋ ಒಂದು ಪ್ರಸ್ತಾಪ. ಅದೇ ಟೈಮ್ನಲ್ಲಿ ಈ ಸ್ವರ್ಣ ಟ್ರೈನ್ ಕೋಚಸ್ನ ಕಡಿಮೆ ಮಾಡ್ತಾರೆ, ಟಾಯ್ಲೆಟ್ಸ್ ಫೆಸಿಲಿಟೀಸ್ ಇಲ್ಲ, ಆ ಭಾರಿ ಅನಾನುಕೂಲದಿಂದ ಇವತ್ತು ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಆದ್ದರಿಂದ ತದನಂತರ ಇನ್ನೊಂದು ಟ್ರೈನನ್ನು ಕೂಡ ಬಿಡೋದು ಇಲ್ಲ, ಇನ್ನೊಂದು 2-3 ಟ್ರೈನ್ಗಳನ್ನು KGFಗೆ ಮಾರ್ಗವಾಗಿ ಬಿಟ್ಟರೆ ನಿರಂತರವಾಗಿ ಡೈಲಿ ಟ್ರಾವೆಲರ್ಸ್ ಇಶ್ಯೂವನ್ನು ಸಾಲ್ವ್ ಮಾಡಬಹುದು. KGFನ ಒಂದೇ ಒಂದು ಬೆನ್ನೆಲುಬು ಅಂದರೆ ಅದು ಡೈಲಿ ಟ್ರಾವೆಲರ್ಸು. ಅವರಿಗೆ ಇಷ್ಟು ತೊಂದರೆಗಳಿಂದರೆ KGFನಲ್ಲಿ ಕಾರ್ಖಾನೆ ಇಲ್ಲ, KGFನಲ್ಲಿ ಯಾವುದೇ ಆಲ್ಟರ್ನೇಟ್ ಇಲ್ಲ, ಬೇರೆ ದಾರಿನೇ ಇಲ್ಲ. ಆದ್ದರಿಂದ ಇವತ್ತು ಡೈಲಿ ಟ್ರಾವೆಲರ್ನೇ ಎಲ್ಲರೂ ನಂಬ್ಕೊಂಡಿದ್ದಾರೆ. ಆದ್ದರಿಂದ ಸೇವ್ KGF ಯುನೈಟೆಡ್ ಫ್ರಂಟ್ ಏನು ತೀರ್ಮಾನ ಮಾಡಿದ್ದೀವಿ ಅಂದರೆ 1 ವಾರ ಟೈಮ್. ಈ 1 ವಾರದಲ್ಲಿ ಏನು ಹುಬ್ಳಿಯಲ್ಲಿ ಇರ್ತಕ್ಕಂಥ ಡಿವಿಷನಲ್ ಮ್ಯಾನೇಜರ್ ನಮ್ಮ MP ಏನು ಪ್ರಪೋಸಲ್ ಕಳಿಸಿದಾರೋ ಆ ಪ್ರಪೋಸಲ್ನಲ್ಲಿ ಒಂದು ಮಾಡಿಫಿಕೇಶನ್ ಅದು KSR ಇಂದ
KSR ಇಂದ ಆ ಟ್ರೈನ್ ಅನ್ನ ಬಿಡಬೇಕು ಅಂತ ಹೇಳಿ ನಾವು ಒಂದು ವಾರದಲ್ಲಿ ಅದನ್ನು ಮಾಡಿಲ್ಲ ಅಂದ್ರೆ ಆನರಬಲ್ ಸ್ಟೇಟ್ ರೈಲ್ವೆ ಮಿನಿಸ್ಟರ್ ಶ್ರೀ ಸೋಮಣ್ಣ ಅವರ ಮನೆ ಮುಂದೆ ನಾವೆಲ್ಲರೂ ಕೂಡ KGF ನಲ್ಲಿ ಇರತಕ್ಕಂಥ ಡೈಲಿ ಟ್ರಾವೆಲರ್ಸ್ ಮತ್ತು ಸೇವ್ KGF ಯುನೈಟೆಡ್ ಫ್ರಂಟಿನ ಆಫೀಸ್ ಬೇರರ್ಸ್ ಎಲ್ಲರೂ ಕೂಡ ಕಾನ್ಸ್ಟಿಟ್ಯೂಷನಲ್ ಆಗಿ ಲೀಗಲ್ ಆಗಿ ಪ್ರಿಯರ್ ಪರ್ಮಿಷನ್ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಿಳಿಸಿ ನಮ್ಮ ಸ್ಥಳೀಯ ಶಾಸಕರು ರೂಪಕಲಾ ಶಶಿಧರರವರೆಗೂ ಕೂಡ ಬೇಡಿಕೆ ಇಡ್ತೀವಿ. ಆ ಒಂದು ಮಿನಿಸ್ಟರ್ನ ಭೇಟಿ ಮಾಡುವಾಗ ಈ ಊರಿನ ಮೇಲೆ ಕಾಲೇಜಿಟ್ಟು ತಾವು ಕೂಡ ಆ ಒಂದು ಶಾಂತಿಯುತವಾದ ಒಂದು ಹೋರಾಟ ಮೆಮೊರಂಡಮ್ ಅನ್ನು ನಾವು ಅವರ ಮನೆ ಮುಂದೆ ಮುತ್ತಿಗೆ ಹಾಕಿ ನಾವು ಇವತ್ತು ಆ ಮೆಮೊರಂಡಮ್ ಅನ್ನ ಸಲ್ಲಿಸುತ್ತೇವೆ. ಆ ಒಂದು ಹೋರಾಟಕ್ಕೆ ಕೂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಇದಕ್ಕೆ ಒಂದು ವಾರದ ಟೈಮ್ ಅನ್ನ ನಾವು ನಿಗದಿ ಮಾಡ್ತೀವಿ. ಇನ್ನೊಂದು, ನಾವು ನಮ್ಮ ಪಾರ್ಲಿಮೆಂಟ್ ಸಂಸದರಾದಂಥ ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬು ಅವರ ನೇತೃತ್ವದಲ್ಲಿ 1 ಲಕ್ಷ ಸಹಿ ಸಂಗ್ರಹಣೆಯನ್ನ ಮಾಡುತ್ತೇವೆ. BGML ಮನೆಗಳನ್ನ ಅವರಿಗೆ ಸ್ವಂತ ಮಾಡಬೇಕು. BGML ಹಾಸ್ಪಿಟಲ್ ಅನ್ನ ಮಲ್ಟಿಸ್ಪೆಷಾಲಿಟಿ ಕಾಲೇಜ್ ಆಗಿ ಮಾಡಬೇಕು. ಜಿಮ್ಖಾನಾ ಗ್ರೌಂಡ್ ಅನ್ನ ಒಳ್ಳೆ ಸ್ಪೋರ್ಟ್ಸ್ ಸ್ಟೇಡಿಯಂ ಆಗಿ ಮಾಡಬೇಕು. ಮತ್ತು KGF ನಲ್ಲಿ ಇಂಡಸ್ಟ್ರೀಸ್ ನ ತಂದು ಯುವಕರಿಗೆ ಆಲ್ಟರ್ನೇಟ್ ಲೈಫ್ ಅನ್ನ ನೀಡಬೇಕಂತ ಹೇಳಿ ನಿರಂತರವಾದ ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡಬೇಕು ಅಂತ ಹಲವಾರು ಬೇಡಿಕೆಗಳನ್ನ ಇಟ್ಟು ಸುಮಾರು 6 ತಿಂಗಳಿಂದ ನಾವು 1 ಲಕ್ಷ ಸಹಿ ಸಂಗ್ರಹಣೆಯನ್ನ ಮಾಡ್ತಾ ಇದ್ದೇವೆ. ಈ ಸಹಿ ಸಂಗ್ರಹಣೆಯನ್ನ ನಾವು ಮಾರ್ಚ್ 1ನೇ ತಾರೀಕು BGML ಮುಚ್ಚಿ ಬ್ಲಾಕ್ ಡೇ ಆಫ್ KGF ಹಿಸ್ಟ್ರಿ ಅಂದ್ರೆ ಅದು BGML ನ ಮುಚ್ಚಿದ್ದು ಮಾರ್ಚ್ 1. ಅದು 25 ವರ್ಷ ಕಂಪ್ಲೀಟ್ ಆಗಿ 26ನೇ ವರ್ಷಕ್ಕೆ ಕಾಲು ಇಡ್ತಾ ಇದೆ. ಆ ದಿನದಿಂದ ಅಲ್ಲಿ ನಾವು ಆ 1 ಲಕ್ಷ ಸಹಿ ಸಂಗ್ರಹಣೆಯನ್ನ ಕಂಪ್ಲೀಟ್ ಮಾಡಿ ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಶ್ರೀ ಮಲ್ಲೇಶ್ ಬಾಬು ಅವರಿಗೆ ಅದನ್ನು ಸಮರ್ಪಣೆ ಮಾಡುತ್ತೇವೆ. ಆ ಒಂದು ದಿವಸದಲ್ಲಿ KGF ನಲ್ಲಿ ನಾವು ಬ್ಲಾಕ್ ಡೇ ಅನ್ನು ಕೂಡ ನಾವು ಆಚರಣೆ ಮಾಡುತ್ತೇವೆ ಅಂತ ಕೂಡ 2 ಕಾರ್ಯಕ್ರಮಗಳನ್ನ ಮುಂದಿಟ್ಟು ಈ ವಿಚಾರದಲ್ಲಿ ಸಹಿ ಸಂಗ್ರಹಣೆ ವಿಚಾರದಲ್ಲಿ ಪ್ರತಿ ಏರಿಯಾಗೆ ಹೋಗಿ ಸ್ಟ್ರೀಟ್ ಕಾರ್ನರ್ ಮೀಟಿಂಗ್ ಅನ್ನ ಮಾಡಿ ಒಂದು ಅವೇರ್ನೆಸ್ ನ ಮಾಡಿ ಆ ಬೇಡಿಕೆಗಳನ್ನ ನಾವು ಮಾಡುತ್ತೇವೆ ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ.